ಇಲ್ಲ, ಕಂಬಳ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ರೀಡೆ ಅದು. ಅದು ಜಾನಪದ ಕ್ರೀಡೆ. ಆ ಕ್ರೀಡೆಯಲ್ಲಿ ಒಂದು ಪ್ರಾಣಿನೂ ಬಳಸ್ಕೊಳ್ತಾರೆ. ಅದಕ್ಕಾಗಿ ಒಂದು ಟ್ರ್ಯಾಕನ್ನು ಮಾಡ್ತಾರೆ. ಇದು ಅಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಒಂಥರ ಅನುಕೂಲಸ್ಥರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಅದು ಸೌತ್ ಕೆನರಾಗೆ ಸೀಮಿತವಾಗಿರಬೇಕು. ಈಗ ನಮ್ಮ ದಸರಾ ತೊಗೊಂಡಾಗ ಅಲ್ಲಿ ಮಾಡೋಕ್ಕಾಗತ್ತಾ? ಅವ್ರಿಗಿಷ್ಟ ಇದೆ ಅಂತ ಅವ್ರು ಮಾಡ್ಕೋತಾರೆ, ಸಿಂಪಲ್ಲಾಗಿ ದಸರಾ ಮಾಡ್ತಾರೆ. ಆದರೆ ನಾವು ಇಲ್ಲಿ ಅದಕ್ಕಾಗಿ ಒಂದು ಟ್ರ್ಯಾಕನ್ನು ಮಾಡಿ ಕೋಣಗಳು ತಂದು ಅದು ಮಾಡೋಂಥದ್ದೇನು ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಮಾಡಬೇಕು ಅಂತಂದರೆ ಒಂದು ಟ್ಯಾಬ್ಲೋ ಮಾಡಿಸಿ, ಮಂಗಳೂರಿನವ್ರು ಕರೆಸಿ ಕಂಬಳದ ಒಂದು ಟ್ಯಾಬ್ಲೋ ಮಾಡಿ ದಸರಾದಲ್ಲಿ ಬಿಡಿ, ಸಾಕು. ನೀವು ಪ್ರಚಾರ ಪ್ರಿಂಟ್ ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಮಾಡ್ತೀರಿ. ಅದಕ್ಕಾಗಿ ಇಲ್ಲಿ ಅಷ್ಟೊಂದು ವ್ಯಯ ಮಾಡೋದು ಅಷ್ಟು ಏನು ಸೂಕ್ತ ಅನ್ನಿಸ್ಲಿಲ್ಲ. ಹಾಗೆ ಅಂದ್ಬಿಟ್ಟು ದಸರಾಗಿಂತ ಪ್ರಮುಖವಾದ ಒಂದು ಉತ್ಸವ ಇದೆಯಾ, ಇದನ್ನು ತೊಗೊಂಡೋಗಿ ಮಂಗಳೂರಲ್ಲಿ ಮಾಡೋಕ್ಕಾಗತ್ತಾ? ಇದು ನಾವು ಯೋಚನೆ ಮಾಡಬೇಕು. ಅಲ್ಲಿ ಇನ್ನೂ 2 ಕೋಲ ಕಟ್ಟೋದು ಅಂತಾರೆ. ಅದನ್ನು ತಂದು ಇಲ್ಲಿ ಕೋಲ ಕಟ್ಸಿದ್ರೆ ನಾವು ಕೇಳ್ತೀವ? ನಾವು ಮಾಡೋದಿಲ್ಲ ಮಾರಮ್ಮನ ಜಾತ್ರೆ, ಹೌದಲ್ವಾ? ಅವ್ರಿಗೆ ಅದು ಮುಖ್ಯ. ಒಬ್ಬರು ಪರಿಸರದ ಬಗ್ಗೆ ಕಾಳಜಿ ಇರೋರು, ಹಣದ ಬಗ್ಗೆ ವ್ಯಯ ಮಾಡೋ ವಿಷಯದಲ್ಲಿ ಎಚ್ಚರಿಕೆ ಇರೋರು, ಅವರೇನು ಇದು ಕಂಡಮ್ ಮಾಡಿಲ್ಲ, ಪುನರ್ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಹೇಳೋದು. ನೀವು ಮಾಡಲೇಬೇಕು ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ, ಅಲ್ಲಿ ತಲೆ ಕಡಿಯೋಕ್ಕಾಗ್ತದೆ ಅವಾಗ ನಿಂತ್ಕೊಂಡು. ಅವ್ರೇನು ಮಾಡಲೇಬೇಕು ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಬಟ್ ಯೋಚನೆ ಮಾಡಿ, ಇದು ಈ ಪರಿಸರಕ್ಕೆ ಕೈ ಬಿಡಿ ಅಂತ ಮನವಿ ಮಾಡ್ತೀರಾ ಸರ್? ಹೌದು, ನೇರವಾಗೇ ಮನವಿ ಮಾಡ್ತೀನಿ. ಕೈ ಬಿಡಿ, ಬೇರೆ ಕಲಾವಿದರುಗಳನ್ನು ನೀವು ಪೋಷಣೆ ಮಾಡಿ. ಈಗ ನಮ್ಮ ಕೆಂಪೇಗೌಡರು ತಿಗಳರನ್ನ ಕರೆಸಿ ಫಸ್ಟು ಇದನ್ನು ಮಾಡಿಸಿದ್ರು, ಕಂಬಳ ಮಾಡಿಸು ಎಂಥದ್ದು ಕರಗ ಮಾಡಿದ್ರು. ಅವ್ರಿಗಾಗಿ ಒಂದು ಹಳ್ಳಿನೇ ಕಟ್ಟಿಬಿಟ್ರು. ಆ ಥರ ಮಾಡಿ ಕೆಂಪೇಗೌಡರು ಮಾಡಿಬಿಟ್ಟಿದ್ದನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಹಾಗೆ ಅಂದ್ಬಿಟ್ಟು ಇದನ್ನು ಹಾಗೆ ಮಾಡೋಕ್ಕಾಗತ್ತಾ? ಇದಕ್ಕೆ ಪರಿಕರ ಬೇಕು, ಕೋಣಗಳು ಸಾಕಬೇಕು, ಅದಕ್ಕೆ ಸರಿಯಾಗಿ ತಿನ್ನಿಸ್ಬೇಕು, ಮಾಲೀಶ್ ಆಗಬೇಕು. ಯಾಕೆ ಸ್ವಾಮಿ ಅಷ್ಟೆಲ್ಲ ಖರ್ಚು ಮಾಡಬೇಕು? ನೋಡ್ಕೋತೀವಿ ನಾವು ಟಿ ವಿಲಿ, ಬಿಡಿ, ಯಾಕಿರೋದು ಅದು. ಆದರೆ ಈ ಪರಿಸರಕ್ಕೆ ಅದಲ್ಲ, ನನ್ನ ಪ್ರಕಾರ ಇದು ಉಳಿಸ್ಕೊಳ್ಳೋಣ.